ಜಿ ಪರಮೇಶ್ವರ್ ಅವರು ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಅಖಾಡಕ್ಕೆ ಇಳಿದಿರುವ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಪ್ರಚಾರ ಮಾಡಿದರು. ಆಗ್ನೇಯ ಶಿಕ್ಷಕರ ಕ್ಷೇತ್ರದ ಕಾಂಗ್ರೆಸ್ ಪಕ್ಷದಿಂದ ಅಖಾಡಕ್ಕೆ ಇಳಿದಿರುವ ಡಿಟಿ ಶ್ರೀನಿವಾಸ್ ಅವರ ಪರವಾಗಿ ಪ್ರಚಾರ ಮಾಡಿದರು. ಹಾಗೂ ಇದೇ ಸಂದರ್ಭದಲ್ಲಿ ಮಾತನಾಡಿದ ಎಸ್ಆರ್ ಶ್ರೀನಿವಾಸ್, ಎಕ್ಸ್‌ಪ್ರೆಸ್ ಚಾನೆಲ್ ವಿಚಾರವಾಗಿ ಎಂಟಿ ಕೃಷ್ಣಪ್ಪ ನಡೆಸಿದ ವಾಗ್ದಾಳಿ ಬಗ್ಗೆ ಟಾಂಗ್ ಕೊಟ್ಟ ಎಸ್ಆರ್ ಶ್ರೀನಿವಾಸ್, ಎಂಟಿ ಕೃಷ್ಣಪ್ಪ ಗಂಡಸಾದರೆ ಮುಂದೆ ಬಂದು ನಿಂತು ಮಾತನಾಡಲಿ, ಅದನ್ನ ಬಿಟ್ಟು ಎಲ್ಲೆಲ್ಲೋ ಕೂತು ಮಾತನಾಡುವುದಲ್ಲ, ಮುಂದೆ ನಿಂತು ಮಾತನಾಡಿದ್ರೆ ಕೊರಳಪಟ್ಟಿ ಹಿಡಿದು ಕೇಳುತ್ತೇನೆ ಎಂದು ಎಸ್ಆರ್ ಶ್ರೀನಿವಾಸ್ ವಾಗ್ದಾಳಿ ನಡೆಸಿದರು. ಕುಡಿಯುವ ನೀರು ಮತ್ತು ಸೆಮಿ ಡ್ರೈ ಕ್ರಾಪ್ಸ್ ಅದಕ್ಕೆ ಹೇಮಾವತಿ ನಾಲೆಯಿಂದ 24 TMC ನೀರನ್ನ ನಮಗೆ ಅಲೋಕೇಶನ್ ಕೊಟ್ಟಿದ್ದಾರೆ. ಆದರೆ ಯಾವತ್ತೂ ಕೂಡ ತುಮಕೂರಿಗೆ 18-19 ಮೇಲೆ ಹೋಗಲೇ ಇಲ್ಲ. ನಾವು ಹಾಸನ ಜಿಲ್ಲೆಯಿಂದ ನಮಗೆ 18 ಅಥವಾ 19 ಮ್ಯಾಕ್ಸಿಮಮ್ ನಮಗೆ ಕೆಲವು ಸಂದರ್ಭದಲ್ಲಿ ಬಂದಿದೆ. 14-15 ಅಂತೂ ಯಾವಾಗೂ ಬಂದಿದೆ. ಇದು ಈ ತುಮಕೂರಿಗೆ ಕುಡಿಯೋ ನೀರಿಗೆ, ಉಬ್ಬಿ ತಾಲೂಕಿನಲ್ಲಿ ಸೆಮಿ ಡ್ರೈ ಕ್ರಾಪಿಗೆ, ತುರುವೇಕೆರೆನಲ್ಲಿ ಕೂಡ ಸೆಮಿ ಡ್ರೈ ಅಂಡ್ ವೆಟ್ ಕ್ರಾಪ್ ಆಲ್ಸೋ, ತಿಪ್ಟೂರಿಗೆ ಕುಡಿಯೋ ನೀರಿಗೆ ಇದು ಹಂಚಿಕೆ ಆಗಿರುವಂಥ ಪ್ಯಾಟರ್ನ್ ನಮಗೆ ಅಲ್ವಾ ಜನ. ಆದ್ರಿಂದ ಈ ಸಂದರ್ಭದಲ್ಲಿ ಇಲ್ಲಿಂದ ಮುಂದೆ ಕುಣಿಗಲ್ ಕೆರೆಗೆ ಹೋಗೋದಕ್ಕೂ ಕೂಡ ಮಾಡಿದ್ದಾರೆ, ಅವಕಾಶ ಮಾಡಿದ್ದಾರೆ. ಮಧ್ಯದಲ್ಲಿ ಹೆಬ್ಬೂರ್ ಹತ್ರ ಮಾನ್ಯ ಮುದ್ದನ್ಮೇಗೌಡರು ಇದ್ದಂಥ ಸಂದರ್ಭದಲ್ಲಿ ಅಲ್ಲಿ ಲಿಫ್ಟ್ ಇರಿಗೇಷನ್ ಮಾಡಿ ಆ ಭಾಗಕ್ಕೆ ನೀರು ಕೊಡೋದಕ್ಕೆ ಕೂಡ ಅವಕಾಶ ಮಾಡಿಕೊಟ್ಟಿದ್ದಾರೆ. ಈ ಮಧ್ಯೆ ಒಂದು ಪ್ರಪೋಸಲ್ ಏನು ಬಂದಿದೆ ಸರ್ಕಾರದ ಮುಂದೆ ಅಂದ್ರೆ, ಗುಬ್ಬಿ ಐ ಥಿಂಕ್ ಇಟ್ ಇಸ್ 70 ಕಿಲೋಮೀಟರ್ಸ್ನಲ್ಲಿ ಅಲ್ಲಿಂದ ಕುಣಿಗಲ್ಲಿಗೆ ನೇರವಾಗಿ ತೆಗೆದುಕೊಂಡು ಹೋಗಬೇಕು ಅಂತೇಳಿ ಒಂದು ಪ್ರಪೋಸಲ್ ಅನ್ನ ಸುಮಾರು 5-6 ವರ್ಷದಿಂದ ಮಾಡ್ತಾ ಇದೆ. ಅದಕ್ಕೆ ಪರ ವಿರೋಧ ವ್ಯಕ್ತ ಆಗಿ ಈ ಬಾರಿ ನಮ್ಮ ಸರ್ಕಾರದಲ್ಲಿ ಕ್ಯಾಬಿನೆಟ್ನಲ್ಲಿ ಅದನ್ನ ಪ್ರಸ್ತಾವನೆಯನ್ನ ಮಂಡಿಸಿ ಸರ್ಕಾರ ತೀರ್ಮಾನ ತಗೊಂಡು ಅದಕ್ಕೆ 1,000 ಕೋಟಿ ರೂಪಾಯಿ ಅಲೋಕೇಶನ್ ಕೊಟ್ಟು ಎಕ್ಸ್‌ಪ್ರೆಸ್ ಕೆನಾಲ್ ಅನ್ನ ಮಾಡಬಹುದು ಅಂತೇಳಿ ತೀರ್ಮಾನ ಮಾಡಿದ್ದಾರೆ. ಇದು ಸರ್ಕಾರದ ತೀರ್ಮಾನ, ಪರಮೇಶ್ವರ್ ತೀರ್ಮಾನ ಅಲ್ಲ, ರಾಜಣ್ಣನ ತೀರ್ಮಾನ ಅಲ್ಲ, ಅಥವಾ ಯಾರದೋ ಒಬ್ಬರಿಬ್ಬರ ತೀರ್ಮಾನ ಅಲ್ಲ. ಇದು ಸರ್ಕಾರದ ತೀರ್ಮಾನ. ಅದರಂತೆ ಇಲಾಖೆಯವರು ಟೆಂಡರ್ ಪ್ರೋಸೆಸ್ ಮಾಡಿ ಯಾರೋ ಕಾಂಟ್ರಾಕ್ಟರ್ಗೆ ಕೊಟ್ಟಿದ್ದಾರೆ, ಅವರು ಕೆಲಸ ಪ್ರಾರಂಭ ಮಾಡಿದ್ದಾರೆ. ಈ ಮಧ್ಯೆ ರೈತರು, ಅನೇಕ ಜನಸಮುದಾಯ, ಗುಬ್ಬಿ ತಾಲೂಕು ಇರ್ಬೋದು, ತುರುವೇಕೆರೆ ಇರ್ಬೋದು, ಅಥವಾ ಆ ಭಾಗದ ಜನ, ಇದರಿಂದ ನಮಗೆ ತೊಂದರೆ ಆಗುತ್ತೆ. ತುಮಕೂರಿಗೆ ನೇರ ಬರ್ತಕ್ಕಂಥ ನೀರನ್ನು ನೀವು ಎಲ್ಲೋ ಒಂದು ಕಡೆ ಕಟ್ ಮಾಡಿ ನೀವು ಆ ಭಾಗಕ್ಕೆ ತಗೊಂಡು ಹೋದ್ರೆ ನಮಗೆ ಸಿಗೋದಿಲ್ಲ ನೀರು ಸರಿಯಾಗಿ ಅಂತೇಳಿ ಅವರ ಇದು ವ್ಯಕ್ತ ಮಾಡಿದ್ದಾರೆ. ನನಗೂ ಕೂಡ ಜಿಲ್ಲಾ ಮಂತ್ರಿಯಾಗಿ ನನಗೆ ಒಂದು ರೆಪ್ರೆಸೆಂಟೇಷನ್ ಅನ್ನು ಕೂಡ ಕೊಟ್ಟಿದ್ದಾರೆ. ಈ ಮಧ್ಯೆ ಕ್ಯಾಬಿನೆಟ್ನಲ್ಲೂ ಕೂಡ ನಾನಾಗಲಿ ರಾಜಣ್ಣ ಅವರಾಗಲಿ, ನಾವಿಬ್ಬರು ಜಿಲ್ಲೆಯ ಸಚಿವರುಗಳಾಗಿ ನಾವು ಇದರಿಂದ ನಮಗೆ ತೊಂದರೆ ಆಗ್ತದೆ ಅನ್ನುವಂಥದ್ದನ್ನ ವ್ಯಕ್ತ ಮಾಡಿದ್ದೇವೆ ಕ್ಯಾಬಿನೆಟ್. ಆದರೆ ಕ್ಯಾಬಿನೆಟ್ ನಮ್ಮಿಬ್ಬರದೇ ಅಲ್ಲ, ಕ್ಯಾಬಿನೆಟ್ಟು ಎಲ್ಲ ಸಚಿವರು, ಮುಖ್ಯಮಂತ್ರಿಗಳು ತೀರ್ಮಾನ ತಗೊಳ್ಳೋದು ಸರ್ಕಾರದ ತೀರ್ಮಾನ ಆಗುತ್ತೆ, ಸರ್ಕಾರ ತಗೊಂಡಿದೆ. ಈ ಮಧ್ಯೆ ರೈತರು ಮತ್ತು ಜನಸಮುದಾಯ ಅವರು ಈ ಕೆಲಸ ಆಗಬಾರ್ದು ಅಂತೇಳಿ ಹೋಗಿ ತಡೆದಿದ್ದಾರೆ, ನಿಲ್ಲಿಸಿ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ. ತಹಶೀಲ್ದಾರಿಗೆ ರೆಪ್ರೆಸೆಂಟೇಷನ್ ಕೊಟ್ಟಿದ್ದಾರೆ, ನಮಗೂ ಕೊಟ್ಟಿದ್ದಾರೆ. ಅದನ್ನು ನಾವು ಸರ್ಕಾರಕ್ಕೆ ಕಳಿಸ್ತಕ್ಕಂಥ ತೀರ್ಮಾನ ಜಿಲ್ಲಾಧಿಕಾರಿಗಳು ಮಾಡ್ತಾರೆ. ಈ ಮಧ್ಯೆ ನಾನು ಕೂಡ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಮಾತನಾಡಿ ನಾವೆಲ್ಲ ಜಿಲ್ಲೆಯ ಎಲ್ಲ ಶಾಸಕರುಗಳು
ನಾವು ಮುಖ್ಯಮಂತ್ರಿಗಳ ಮಾತಾಡಿ ಒಂದು ತೀರ್ಮಾನಕ್ಕೆ ಬರಬೇಕಾಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಮಾಡ್ತೇವೆ. ಯಾಕೆಂದರೆ ಇದು ಪರ ವಿರೋಧ ಇದ್ದೇ ಇರುತ್ತೆ. ವಿರೋಧ ಪಕ್ಷದವರು ಅದನ್ನು ಪೊಲಿಟಿಕಲಿ ರಾಜಕೀಯವಾಗಿ ಮಾಡ್ತಕ್ಕಂಥದ್ದು ಒಂದು ಭಾಗ ಆದರೆ ಆ್ಯಕ್ಚುಯಲ್ ಆಗಿ ಏನು ತೊಂದರೆ ಆಗುತ್ತೆ ಅನ್ನೋದನ್ನು ಕೂಡ ನಾವು ಎಕ್ಸಾಮಿನ್ ಮಾಡಬೇಕಾಗ್ತದೆ. ಅದನ್ನು ಮುಂದಿನ ದಿನಗಳಲ್ಲಿ ಮುಖ್ಯಮಂತ್ರಿಗಳ ಜೊತೆ ಮತ್ತು ಇರಿಗೇಷನ್ ಮಿನಿಸ್ಟ್ರಿ ಜೊತೆ ಅವರು ಉಪಮುಖ್ಯಮಂತ್ರಿಗಳು ಕೂಡ ಇದ್ದಾರೆ, ಅವ್ರ ಜೊತೆ ಮಾತನಾಡಿ ಅದಕ್ಕೆ ಏನು ಸೂಕ್ತವಾದಂಥ ತೀರ್ಮಾನವನ್ನು ಮಾಡ್ತೇವೆ. ಅದನ್ನು ಹೇಳೋದು ಮರ್ತೇ ನಾನು. ಈ ಮಧ್ಯದಲ್ಲಿ ಕಳೆದ KDP ಸಭೆಯಲ್ಲಿ ಕೂಡ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ, ರೆಸಲ್ಯೂಷನ್ ಮಾಡಿದ್ದಾರೆ. ಇದನ್ನು ಮಾಡುವಾಗ ಅದರಲ್ಲೂ ಕೂಡ ನಾನೇ ಆ KDP ಸಭೆಯ ಅಧ್ಯಕ್ಷತೆಯನ್ನು ವಹಿಸಿದ್ದವನು. ಮೆಜಾರಿಟಿ ಏನು ತೀರ್ಮಾನ ಮಾಡುತ್ತೆ ನಾನು ಅದನ್ನು ವಿರುದ್ಧ ಮಾಡೋಕ್ಕಾಗೋದಿಲ್ಲ. ನನ್ನ ಅಭಿಪ್ರಾಯ ಹೇಳ್ಕೋಬೋದು, ಆದರೆ ಎಲ್ಲರ ತೀರ್ಮಾನ ಅದನ್ನು ನಿಲ್ಲಿಸಬೇಕು ಅಂತೇಳಿ ಪ್ರೊಸೀಡಿಂಗ್ಸ್ ಮಾಡಿದ್ದಾರೆ. ಅದನ್ನು ಕೂಡ ಸರ್ಕಾರಕ್ಕೆ ರವಾನೆ ಮಾಡಿದ್ದಾರೆ. ಅದರಿಂದ ಅಲ್ಲ, ಅದನ್ನ ಪ್ರೊಸೀಡಿಂಗ್ಸ್ ಹೋಗಿದೆ, ಅದಕ್ಕೆ ತೀರ್ಮಾನ ಆಗ್ಬೇಕಂತ ಹೇಳಿದ್ ನಾನು. ಅಲ್ಲ, ಇವತ್ತು ನೀವು ಪೋಸ್ಟಲ್ ಕಳಿಸ್ತೀರಾ, ಒಂದು ನಿಮಿಷ, ನೀವು ಕಳಿಸ್ತೀರಾ, ಪ್ರೊಸೀಡಿಂಗ್ಸ್ ಕಳಿಸ್ತೀರಾ, ನಾಳೆ ಬೆಳಿಗ್ಗೆನೆ ತೀರ್ಮಾನ ಆಗ್ಬಿಡೋದಿಲ್ಲ. ಅದಕ್ಕೆ 2 ತಿಂಗಳು 3 ತಿಂಗಳಾಗ್ಲಿ, ಏನು ನಿಮಗೆ ಟೈಮ್ ಫಿಕ್ಸ್ ಮಾಡ್ಯಾರ? ಹೌದು, ಮಾಡ್ಲಿರಿ, ಕಾಮಗಾರಿ ಮಾಡಿ ಅವರು ಕಾಂಟ್ರಾಕ್ಟರ್ ಮಾಡ್ತಾರೆ, ಅದ್ರ ತೀರ್ಮಾನ ಮಾಡ್ಯಾರ ಯಾರು? ಆಗಿದೆ DPR ಆಗಿ. DPR ಆಗದೇನೆ ಟೆಂಡರ್ ಕರೆಯೋಕ್ಕಾಗುತ್ತಾ? ಅಲ್ಲ, ಹೇಳಿದ್ದೀವಿ. ನಾನು MT ಕೃಷ್ಣಪ್ಪ ಗೊತ್ತು ನಾನು ಏನು ನಾನು ಯಾವತ್ತೂ ಯಾರ ವ್ಯಕ್ತಿಯ ಕೈಗೊಂಬೆಯಾಗಿ ಮತ್ತು ಯಾವ ಪಕ್ಷದ ಕೈಗೊಂಬೆಯಾಗಿ ಕೆಲಸ ಮಾಡ್ತಕ್ಕಂಥ ಪ್ರಮೇಯ ನನಗೆ ಉದ್ಭವ ಆಗಲ್ಲ. MT ಕೃಷ್ಣಪ್ಪ ಯಾವ ಉದ್ದೇಶ ಇಟ್ಕೊಂಡು ಆ ರೀತಿ ಮಾತಾಡಿದ್ರೆ ಗೊತ್ತಿಲ್ಲ ನನಗೆ. MT ಕೃಷ್ಣಪ್ಪ ಗೊತ್ತು ನನ್ನ ಸ್ವಭಾವ ಹೆಂಗೆ ಅಂತಕ್ಕಂಥದ್ದು. ನಾನು ಯಾವನಿಗೆ ಹೆದರಿಕೊಂಡೇ ಆಗಲಿ, ಯಾವನಿಗೆ ಬೆಕ್ ಮಾಡೇ ಆಗಲಿ, ಇಲ್ಲ ಯಾವನು ಮೆಕ್ಸಕ್ಕೋಸ್ಕರ ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಅಲ್ಲ. MT ಕೃಷ್ಣಪ್ಪ ಏನಾರ ಇದ್ದರೆ ನೇರವಾಗಿ ನನ್ನ ಹತ್ರ ಬಂದು ಮಾತಾಡಲಿ ಅವನು. ಅದನ್ನು ಬಿಟ್ಟು ಬಾಯಿಗೆ ಹೋದಾಗ ಎಲ್ಲ ಇಲ್ಲಿ ಮಾತಾಡಿದ್ರೆ ಅದು ಪರಿಣಾಮ ಅವ್ನು ಎದುರಿಸ್ಬೇಕಾಗುತ್ತೆ. ನನಗೂ ಗೊತ್ತಿದೆ, ನಾನು ಇವತ್ತಲ್ಲ ಈ ತಾಲೂಕಿನಲ್ಲಿ ಹೋರಾಟ ಮಾಡ್ಕೊಂಡು ಬಂದಿರ್ತಕ್ಕಂಥದ್ದು. ನಾನು ನಮ್ಮ ತಾಲೂಕಿಗೆ ಎಷ್ಟೋ ಹಳ್ಳಿಗಳಿಗೆ, ಕೆರೆಗಳಿಗೆ ನೀರು ಹೋಗ್ತಾ ಇರಲಿಲ್ಲ. ಅಂಥ ಸಂದರ್ಭದಲ್ಲಿ ನಾನು ಪ್ರತಿಯೊಂದು ಕೆರೆಗೂ ಹೇಮಾವತಿ ನೀರು ಮಾಡಿಸಿ, ಪ್ರತಿ ತಾಲೂಕಲ್ಲಿ ಹೇಮಾವತಿ ನೀರು ಬಂದಾಗ ಪ್ರತಿ ಚಾನಲ್ ಮೇಲೆ ಓಡಾಡಿಕೊಂಡು ನೀರು ಬಿಡಿಸ್ತಕ್ಕಂಥ ವ್ಯಕ್ತಿ. ನನಗೆ ನನ್ನ ತಾಲೂಕಿನ ಜನತೆಯ ಹಿತ ಯಾವ ರೀತಿ ಕಾಯಬೇಕು ಅಂತಕ್ಕಂಥದ್ದು ನನಗೆ ಗೊತ್ತಿರ್ತಕ್ಕಂಥ ವಿಚಾರ. ಈ ಥರ MT ಕೃಷ್ಣಪ್ಪನಂತ ಕೈಲಿ ನಾನು ಹೇಳ್ಸ್ಕೊತಕ್ಕಂಥ ಸಣ್ಣ ವ್ಯಕ್ತಿ ನಾನಲ್ಲ. ವಿಚಾರ ಹೇಳ್ತೀನಿ. ಹೇಮಾವತಿ ಈ ಏನು ಚಾನಲ್ ಮಾಡ್ತಾ ಇದ್ರೆ ಅದನ್ನು ನನ್ನ ವಿರೋಧ ಇದೆ ಅಂತ ನಾನು ಪ್ರಾರಂಭಿಕರು ಕೂಡ ಹೇಳ್ತಾ ಇದ್ದೀನಿ. ನಮ್ಮ ಜಿಲ್ಲೆಯ ಜನಕ್ಕೆ ಇವರು ನಮಗೆ ಅಲೋಕೇಶನ್ ಆಗಿದೆ 3 TMC ನೀರು, ನಮ್ಮ ಅಲೋಕೇಶನ್ ಆಗಿರ್ತಕ್ಕಂಥ ನೀರ ಕುಣಿಗಲಿ ತಗೊಂಡೋಗ್ತೀವಿ ಅಂತಕ್ಕಂಥದ್ದನ್ನ ಇವ್ರು ಹೇಳ್ತಾ ಇದ್ದಾರೆ. ಅವರು ಜಿಲ್ಲೆಯ ಜನ ಮುಖಂಡರನ್ನು ಕರೆದು ಮತ್ತು ಜಿಲ್ಲೆಯ ರೈತರನ್ನು ಕರೆದು ಅವರು ನಮಗೆ ಕನ್ಫರ್ಮ್ ಮಾಡಬೇಕಾಗುತ್ತೆ. ನಮ್ಮ ಜಿಲ್ಲೆಗೆ ಎಷ್ಟು ನೀರು ನೀವು ಕೊಡಲಿಕ್ಕೆ ಸಾಧ್ಯತೆ ಇದೆ. ನೀವೀಗ ಚಾನಲ್ ಲಾಸ್ಟ್ ಇಯರು 600 ಕೋಟಿ ರೂಪಾಯಿ ಹಾಕಿ ವೈಡನ್ ಮಾಡಿದ್ದಾರೆ. ವೈಡನ್ ಮಾಡಿದ್ರಿಂದ ನಮ್ಮಲ್ಲಿ 750 TMC ಬರ್ತಿದ್ದು, MCFT ನೀರು ಬರ್ತಿದ್ದು, ಈಗ 950 MCFT 1100 MCFTವರೆಗೂ ಬರ್ತಾ ಇದೆ. ಈ ಈಗ ಬರ್ತಕ್ಕಂಥ ಪ್ರಮಾಣದಲ್ಲಿ ನೀರು ಬಂದರೆ ಮುಂದಿರ್ತಕ್ಕಂಥ ಕ್ಯಾನಲ್ನು ವೈಡನ್ ಮಾಡಿದರೆ ಸರಾಗವಾಗಿ ಕುಣಿಗಲ್ಗೂ ಕೂಡ ನೀರು ಹೋಗಲಿಕ್ಕೆ ಅವಕಾಶ ಇದೆ. ನಮಗೆ ಅವರು ಕನ್ಫರ್ಮ್ ಮಾಡಬೇಕಾಗಿದೆ. ನಾನು ಇದನ್ನೇ ಮುಖ್ಯಮಂತ್ರಿಗಳಲ್ಲಿ ಮತ್ತು ಡಿಸ್ಟ್ರಿಕ್ಟ್ ಮಿನಿಸ್ಟ್ರಲ್ಲಿ ನಾವು ಒತ್ತಾಯ ಮಾಡಿದ್ದೀವಿ. ನಾವು ಫೋನ್ ಮಾಡಿ ಸುಮಾರು ಸಾರಿ ಒತ್ತಾಯ ಮಾಡಿದ್ದೀವಿ. ಇದು ಆಗಲಿಲ್ಲ ಅಂತಂದರೂ ನಾವು ಹೋರಾಟಕ್ಕೆ ಇಳಿಬೇಕಾಗುತ್ತೆ. ನೀವು ಫಸ್ಟು ನಾವು ಸರ್ಕಾರದಾಗ ಒಂದು ಭಾಗವಾಗಿ ನಾವು ಸರ್ಕಾರದಾಗಿರೋದ್ರಿಂದ ನಮಗೆ ಮುಜುಗರ ಆಗುತ್ತೆ. ನೀವು ಮೊದಲು ಇದನ್ನ ಎಲ್ಲ ಜನಪ್ರತಿಗಳನ್ನ ಕರೆದು ಜಿಲ್ಲೆಯ ಎಲ್ಲ ರೈತರ ಮುಖಂಡರನ್ನ ಕರೆದು ನೀವು ಯಾವ ರೀತಿ 3 TMC ಹೊರತುಪಡಿಸಿ ನಮಗೆ ಅಲೋಕೇಶನ್ ಆಗಿರ್ತಕ್ಕಂಥ 24.5 TMC ಒಳಗೆ 3 TMC ಕುಣಿಗಲ್ಗೆ ಅಲೋಕೇಶನ್ ಆಗಿದೆ. ಅಲೋಕೇಶನ್ ಆಗಿ ನೀರು ತಗೊಂಡು ಹೋಗ್ತೀವಿ ಅಂತ ಅವ್ರು ಹೇಳ್ತಾ ಇರ್ತಕ್ಕಂಥದ್ದು. ನಮಗೆ ಹೆಂಗೆ ಮೂಲ ಬರ್ತಕ್ಕಂಥ ನೀರಿಗೆ ನಮಗೆ ಲಭ್ಯತೆ ಇರ್ತಕ್ಕಂಥ ನೀರಲ್ಲಿ ನಮ್ಮ ನೀರು ಯಾವ ರೀತಿ ಕೊಡ್ತೀರಾ ಅಂತಕ್ಕಂಥದ್ದನ್ನ ನಮಗೆಲ್ಲರೂ ಮನವರಿಕೆ ಮಾಡಬೇಕಾಗುತ್ತೆ. ಅದನ್ನು ಮಾಡ್ತಕ್ಕಂಥದ್ದನ್ನ ಮಾಡಿಸ್ತೀವಿ ಅಂತ ಹೇಳಿದ್ದಾರೆ. ತಾತ್ಕಾಲಿಕವಾಗಿ ಕಾಮಗಾರಿ ನಿಲ್ಲಿಸಕ್ಕೆ ಹೇಳಿದ್ದಾರೆ. ಅದು ಮುಖ್ಯಮಂತ್ರಿಗಳ ಜೊತೆ ಮೀಟಿಂಗ್ ಮಾಡ್ತೀವಿ ಅಂತಲೂ ಕೂಡ ಹೇಳಿದರೆ ಯಾವತ್ತು ಫಿಕ್ಸ್ ಮಾಡ್ತಾರೋ ಅದು ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು ಹೋರಾಟಕ್ಕೆ ನಿಮ್ಮ ಬೆಂಬಲ ಇದೆ ಸರ್. ಅವಕ್ಕೆಲ್ಲ ನಾನು ಗುಬ್ಬಿ ಕಳ್ಳ ಅಂತ ನಿಮ್ದು ಹೇಳ್ತಾರೆ ಸರ್. MT ಕೃಷ್ಣಪ್ಪ ಮಾತಾಡೋದವ್ರು MT ಕೃಷ್ಣ ಅವ್ರ ಅಪ್ಪನ ಬಿಟ್ಟಿದ್ರೆ ಅವ್ನು ಗಂಡಸಾದ್ರೆ ಬಂದು ನನ್ನ ಎದುರಿಗೆ ಮಾತಾಡ್ಬೇಕು. ಅವನೇನಾದ್ರು ಗಂಡಸಾದ್ರೆ
ಬಂದು ನನ್ನ ಎದುರು ಮಾತಾಡ್ಬೋದು. ಎಲ್ಲೋ ಹೋಗಿ ಕೇಳ್ಕೊಂಡು ಮಾತಾಡಿದ್ರೆ ನಾನು ಪಳ್ಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ಅವನು. ನಾನು ಏನೇನು ಮಾಡಿದ್ದೀನಿ ಬಂದು ತೋರಿಸ್ಬೇಕು ಅವನು. ಗುಬ್ಬಿ ಬರ್ತಾರಲ್ಲ ಪಳ್ಪಟ್ಟಿ ಹಿಡ್ಕೊಂಡು ಕೇಳ್ತೀನಿ ಅವನು.